PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ನೆಲಮಂಗಲ ಅಲ್ಲಿ ಇದ್ದೀನಿ. ಸೊ ಇನ್ನು ನನ್ನ ಲೆಫ್ಟ್ ಸೈಡ್ಗೆ ನೆಲಮಂಗಲ ಬರುತ್ತೆ, ರೈಟ್ ಸೈಡ್ಗೆ ತುಮಕೂರು ರೋಡ್ ಬರುತ್ತೆ. ಇನ್ನು ಈ ಕಡೆ ಬಂದು ನಿಮ್ಗೆ ದೊಡ್ಡಬಳ್ಳಾಪುರ ರೋಡ್ ಬರೋದು. ದುರ್ಗಾಶ್ರೀ ವೆಂಚರ್ಸ್ ಅವರು ನಿಮ್ಗೆ ಅಂತಾನೆ ನೆಲಮಂಗಲ ಹತ್ರ ಇರೋ ರೈಲ್ವೆ ಗೊಲ್ಲಳ್ಳಿ ಹತ್ರ ಮಧುರಾ ಫಾರ್ಮ್ ಲ್ಯಾಂಡ್ ನ ಮಾಡಿದ್ದಾರೆ. ಸೊ ಅದು ಎಲ್ಲಿ ಬರುತ್ತೆ, ಯಾವ ತರ ಡೆವಲಪ್ಮೆಂಟ್ ನ ಮಾಡ್ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಸೊ ಬನ್ನಿ ಫಾರ್ಮ್ ಲ್ಯಾಂಡ್ ಹೋಗೋಣ. ಫ್ರೆಂಡ್ಸ್, ನಾನಿವಾಗ ನಿಂತಿರೋದು ದೊಡ್ಡಬಳ್ಳಾಪುರ ಮೇನ್ ರೋಡ್. ಇವಾಗ ಏನ್ ನೋಡ್ತಾ ಇದ್ದೀರಲ್ಲ, ಇದು APMC ಆಡ್ ಬರುತ್ತೆ, ಗೋಲ್ಡನ್ ಫಾರ್ಮ್ ಹೌಸ್ ಬರುತ್ತೆ, ಮತ್ತೆ ಕ್ರಿಕೆಟ್ ಸ್ಟೇಡಿಯಂ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಸಿಗುತ್ತೆ. ಇನ್ನು ಈ ಕಡೆ ನೋಡಿದ್ರೆ ನಮ್ಮ ಫಾರ್ಮ್ ಲ್ಯಾಂಡ್ ಇರೋದು. ಮಧುರಾ ಫಾರ್ಮ್ ಲ್ಯಾಂಡ್ ಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನಾನಿವಾಗ ಪ್ರಸಿದ್ಧವಾದ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಇದ್ದೀನಿ. ನೋಡ್ಬೋದು, ಇದೇ ಬೈಲಾಂಜನೇಯ ಸ್ವಾಮಿ ಟೆಂಪಲ್. ಇನ್ನು ನನ್ನ ರೈಟ್ ಸೈಡ್ಗೆ ಹಿತಚೇತನ ಪಬ್ಲಿಕ್ ಸ್ಕೂಲ್ ಇದೆ. ಇನ್ನು ಇಲ್ಲೇ ಇರೋದು ನಮ್ಮ ಮಧುರಾ ಫಾರ್ಮ್ ಲ್ಯಾಂಡ್. ಫ್ರೆಂಡ್ಸ್, ನಾನಿವಾಗ ಜಾಗಕ್ಕೆ ಬಂದಿದ್ದೀನಿ. ನನ್ನ ರೈಟ್ ಸೈಡ್ ಹೋದ್ರೆ ಇಲ್ಲಿಂದ ಜಸ್ಟ್ 7 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನೆಲಮಂಗಲ ಸಿಗುತ್ತೆ. ಇನ್ನ ಲೆಫ್ಟ್ ಸೈಡ್ ಹೋದ್ರೆ ತ್ಯಾಮಗೊಂಡ್ಲು ಮತ್ತೆ ದಾಬಸ್ಪೇಟೆ ಸಿಗುತ್ತೆ. ಸೊ ಬನ್ನಿ ಫಾರ್ಮ್ ಲ್ಯಾಂಡ್ ಒಳಗಡೆ ಹೋಗೋಣ, ಏನೇನ್ ಡೆವಲಪ್ಮೆಂಟ್ ನ ಮಾಡ್ಕೊಟ್ಟಿದ್ದಾರೆ ಅಂತ ನೋಡೋಣ. ನಮಸ್ಕಾರ, ನಾನು ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಧುರಾ ಫಾರ್ಮ್ ಲ್ಯಾಂಡ್ ಅಲ್ಲಿ ನಾವಿದೀವಿ. ನಮ್ಮ ಜೊತೆಗೆ PK ಕ್ರಿಯೇಷನ್ ಇಂದ ಜ್ಯೋತಿ ಅವರು ಇದ್ದಾರೆ. ಪ್ರತಿಯೊಂದು ಮಾಹಿತಿ ಕೊಡ್ತಾರೆ, ಹೋಗಿ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನೋಡ್ಬೋದು, ಇದು ದುರ್ಗಾಶ್ರೀ ವೆಂಚರ್ಸ್ ಅವರು ಮಾಡಿರುವಂತಹ ಮಧುರಾ ಫಾರ್ಮ್ ಲ್ಯಾಂಡ್. ಟೋಟಲ್ ಆಗಿ 7 ಎಕರ್ಸ್ ಅಲ್ಲಿ ಮಾಡಿದ್ದಾರೆ. 36 ಯೂನಿಟ್ ಬರುತ್ತೆ. ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಡೆವಲಪ್ಮೆಂಟ್ ನ ನೋಡೋದಿತ್ತು ಅಂದ್ರೆ 2 ಬೋರ್ ಹಾಕ್ಸ್ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಆಗಿ ವಾಟರ್ ಕನೆಕ್ಷನ್ ಇದೆ, ಮತ್ತೆ ಎಲೆಕ್ಟ್ರಿಕಲ್ ಪೋಲ್ ಇದೆ. ಆರ್ಚ್ ನ ಮಾಡ್ಕೊಟ್ಟಿದ್ದಾರೆ. ಪೂರ್ತಿಯಾಗಿ ಗೇಟೆಡ್ ಕಮ್ಯುನಿಟಿನ ಮಾಡ್ಕೊಟ್ಟಿದ್ದಾರೆ. ಇನ್ನ ಪ್ರತಿ ಒಂದು ಯೂನಿಟ್ ಅಲ್ಲೂ ಕೂಡ ಕಾಂಪೌಂಡ್ ನ ಹಾಕೊಡ್ತಾರೆ. ಸೊ ಒಂದು ಯೂನಿಟ್ ಗೆ ನಿಮ್ಗೆ ಏನಿಲ್ಲ ಅಂದ್ರೂ 15ರಿಂದ 20 ಫ್ರೂಟ್ಸ್ ಗಿಡಗಳನ್ನ ಹಾಕೊಡ್ತಾರೆ. ಇದ್ರ ಜೊತೆಗೆ ಮಹಾಗಿಣಿ ಆಗಿರ್ಬೋದು, ತೇಗ ಆಗಿರ್ಬೋದು, ವೈಟ್ ಸ್ಯಾಂಡಲ್ ಗಿಡಗಳನ್ನ ಕೂಡ ಹಾಕೊಡ್ತಾರೆ. ನೀವೇನಾದ್ರೂ ಬೆಂಗಳೂರಲ್ಲಿ ಇನ್ವೆಸ್ಟ್ಮೆಂಟ್ ಗೆ ಅಂತ ಒಂದು ಜಾಗ ನೋಡ್ತಿದ್ರೆ ದುರ್ಗಾಶ್ರೀ ವೆಂಚರ್ಸ್ ಅವರು ಮಾಡಿರುವಂತಹ ಮಧುರಾ ಫಾರ್ಮ್ ಲ್ಯಾಂಡ್ ಅಲ್ಲಿ ಜಾಗನ ತಗೊಳ್ಳಿ. ಯಾವುದೇ ತರ ಕಷ್ಟ ಪಡ್ದಲೆ ಇಯರ್ಲಿ ಪ್ರಾಫಿಟ್ ನಿಮ್ ಮನೆ ಬಾಗ್ಲಿಗೆ ಬರುತ್ತೆ. ನೀವ್ ಇವಾಗ ನೋಡಿರ್ತೀರಾ ಅಥವಾ ಕೇಳಿರ್ತೀರಾ, ಸೋಷಿಯಲ್ ಮೀಡಿಯಾಸ್ ಆಗಿರ್ಬೋದು, ಟಿವಿಗಳಲ್ಲಾಗಿರ್ಬೋದು, ಏನಿಲ್ಲ ಅಂದ್ರೂ ಒಂದು ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ಬೇಕಂದ್ರೆ ಈ ಬೆಂಗಳೂರಿಂದ 100 ಕಿಲೋಮೀಟರ್ ದೂರ ಹೋಗಿ ಮಾಡ್ಬೇಕು ಅಂತ. ಇವಾಗ ಪ್ರೆಸೆಂಟ್ ಬೆಂಗಳೂರಲ್ಲಿರೋ ಸಿಚುಯೇಷನ್ ನೋಡ್ಬೋದು. ವರ್ಕ್ ಪ್ರೆಸರ್ ಆಗಿರ್ಬೋದು ಅಥವಾ ನಿಮ್ಗೆ ಟ್ರಾಫಿಕ್ಸ್ ಆಗಿರ್ಬೋದು, ಬೇಸತ್ತು ಹೋಗ್ಬಿಟ್ಟಿರ್ತೀರಾ. ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ 3 ಡೇಸ್ ವೀಕೆಂಡ್ ಅಲ್ಲಾದ್ರೂ ಆಚೆ ಹೋಗೋಣ ಅಂತ. ಸೊ ಅಷ್ಟು ದೂರ ಇದ್ರೆ ನೀವು ಹೋಗೋ ಜರ್ನಿಲೇ ಆ ಟೈಮ್ ಮುಗ್ದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೆಲಮಂಗಲ ಹತ್ರನೇ ದುರ್ಗಾಶ್ರೀ ವೆಂಚರ್ಸ್ ಅವರು ನಿಮ್ಗೋಸ್ಕರ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಫಾರ್ಮ್ ಲ್ಯಾಂಡ್ ನ ಕೊಟ್ಟಿದ್ದಾರೆ. ಸೊ ಆದಷ್ಟು ನೀವು ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ನಿಮ್ದಾಗಿಸ್ಕೊಳ್ಳಿ. ಇನ್ನ ಟ್ರಾನ್ಸ್ಪೋರ್ಟ್ ಅನ್ನೋ ವಿಷಯಕ್ಕೆ ಬಂದ್ರೆ ಇಲ್ಲಿಂದ ಜಸ್ಟ್ 3 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ರೈಲ್ವೆ ಗೊಲ್ಲಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಇಲ್ಲಿಂದ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಬೈಶೆಟ್ಟಳ್ಳಿ ರೈಲ್ವೆ ಸ್ಟೇಷನ್ ಬರುತ್ತೆ. ಇನ್ನ ದೇವನಹಳ್ಳಿ ಏರ್ಪೋರ್ಟ್ ಇಲ್ಲಿಂದ ಜಸ್ಟ್ 25 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ಬೋದು. ಇನ್ನ ಸೆಕೆಂಡ್ ಏರ್ಪೋರ್ಟ್ ಕೂಡ ತುಂಬಾನೇ ಸಮೀಪದಲ್ಲಿ ಬರ್ತಿದೆ. ಇನ್ನ ನಮ್ಮ ಫಾರ್ಮ್ ಲ್ಯಾಂಡ್ ಆರ್ಚ್ ಹತ್ರ ಹೋದ್ರೆ ನಿಮ್ಗೆ BMTC ಬಸ್ಸಸ್ ಕೂಡ ಅವೈಲಬಲ್ ಇದೆ. ಇನ್ನ ಎಜುಕೇಶನ್ ಸೆಂಟರ್ಸ್ ಅಂತ ತಗೊಳ್ಳೋದಿತ್ತು ಅಂದ್ರೆ ಶಿವಕುಮಾರ್ ಸ್ವಾಮೀಜಿ ಎಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮತ್ತೆ ಹಿತಚೇತನ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು, ಕ್ರಿಸ್ಟ್ ಜಯಂತ್ ಕಾಲೇಜ್ ಆಗಿರ್ಬೋದು, ತುಂಬಾನೇ ಸಮೀಪದಲ್ಲಿ ಈ ನಮ್ಮ ಫಾರ್ಮ್ ಲ್ಯಾಂಡ್ ಗೆ ಸಿಗುತ್ತೆ. ಫ್ರೆಂಡ್ಸ್, ನೀವೇನಾದ್ರೂ ಇಲ್ಲಿ ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಮಿನಿಮಮ್ 5.5 ಗುಂಟೆನ ತಗೊಳ್ಬೇಕಾಗುತ್ತೆ. 6000 ಸ್ಕ್ವೇರ್ ಫೀಟ್ ಇದು ಮಿನಿಮಮ್. ಸೊ ಇದ್ರ ಮೇಲೆ ನೀವು 8 ಗುಂಟೆ ಆಗಿರ್ಬೋದು, ಅರ್ಧ ಎಕರೆ ಆಗಿರ್ಬೋದು, ಅಥವಾ 1 ಎಕರೆ ಆಗಿರ್ಬೋದು, ಎಷ್ಟಾದ್ರೂ ಪರ್ಚೇಸ್ ಮಾಡ್ಬೋದು. ನೀವೇನ್ ಪರ್ಚೇಸ್ ಮಾಡ್ತೀರಲ್ವಾ ಆ ತರ ಪ್ರೈಸ್ ಕೂಡ ಕಡಿಮೆ ಆಗ್ತಾನೆ ಬರ್ತಿರುತ್ತೆ. ಇನ್ನ ಡಾಕ್ಯುಮೆಂಟೇಶನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಅಪ್ ಟು 70 ಇಯರ್ಸ್ ಆಫ್ ಡಾಕ್ಯುಮೆಂಟ್ ಇದೆ. ಇದು ಕೃಷಿ ಭೂಮಿ ಆಗಿರೋದ್ರಿಂದ ಗುಂಟೆ ಲೆಕ್ಕದಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಮತ್ತೆ MR ಆಗಿರ್ಬೋದು, ಪಾಣಿ ಆಗಿರ್ಬೋದು ನಿಮ್ಮ ಹೆಸರಿಗೆ ಬರೋದ್ರಿಂದ ಯಾವುದೇ ತರ ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ. ಇನ್ನ ನಿಮ್ಗೆ ಈ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಟೋಕನ್ ಅಡ್ವಾನ್ಸ್ ನ ಮಾಡಿ
ಡಾಕ್ಯುಮೆಂಟ್ ನ ತಗೊಳ್ಳಿ, ಒಬ್ರಲ್ಲ ಇಬ್ರು ಲಾಯರ್ ಹತ್ರ ಚೆಕ್ ಮಾಡಿಸಿ ನೀವು ಮೂವ್ ಆನ್ ಆಗ್ಬೋದು. ಇದ್ರ ಜೊತೆ ನಿಮ್ಗೆ ಎಲ್ಲ ಕ್ಲಿಯರ್ ಇದೆ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ಕೂಡ ಮೂವ್ ಆನ್ ಆಗ್ಬೋದು. ಈ ಜಾಗ ಇಷ್ಟ ಆಯ್ತು, ವಿಸಿಟ್ ಮಾಡ್ಬೇಕು ಅಂದ್ರೆ ಕಂಪನಿ ಕಡೆಯಿಂದಾನೇ ಫ್ರೀ ಸೈಟ್ ವಿಸಿಟಿಂಗ್ ಕೂಡ ಇರುತ್ತೆ. ಅಥವಾ ಇಲ್ಲಿ ಫಾರ್ಮ್ ಲ್ಯಾಂಡ್ ಗೆ ಡೈರೆಕ್ಟ್ ಆಗಿ ಬರ್ತೀರಾ ಅಂದ್ರೆ ಇಲ್ಲೂ ಕೂಡ ಬರ್ಬೋದು. ಇನ್ನ ಆಫೀಸ್ ಇರೋದು ನಾಗರ್ಬಾವಿ ಕಬಾಬ್ ಫ್ಯಾಕ್ಟರಿಯಿಂದ 3ನೇ ಫ್ಲೋರ್ ಆಫೀಸ್ ಇರೋದು. ಸೊ ಎಲ್ಲೇ ಇದ್ರೂ ಕೂಡ ನಿಮ್ಗೆ ಕ್ಯಾಬ್ ನ ಅರೇಂಜ್ ಮಾಡ್ಕೊಡ್ತಾರೆ. ಇನ್ನ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಪ್ರೈಸ್ ವಿಷಯ ಅಂತ ಬಂದ್ರೆ ಪ್ರೀ ಲಾಂಚಿಂಗ್ ಆಫರ್ ಅನ್ಬಿಟ್ಟು 999 ಗೆ ಕೊಡ್ತಿದ್ದಾರೆ. ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಪ್ರೈಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳಿ. ಇನ್ನ ನಿಮ್ಗೇನಾದ್ರೂ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಒಬ್ರೇ ತಗೊಳ್ಳೋದಕ್ಕೆ ಪ್ರೈಸ್ ಜಾಸ್ತಿ ಆಗುತ್ತೆ ಅನ್ನೋದೇನಾದ್ರು ಇತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಯಾರಾದ್ರೂ 2 ಅಥವಾ 3 ಜನ ಸೇರಿ ಇಲ್ಲಿ ತಗೊಬಹುದು. ಫ್ರೆಂಡ್ಸ್, ಪ್ರತಿಯೊಂದು ಮಾಹಿತಿ PK ಚಾನಲ್ ಇಂದ ಜ್ಯೋತಿ ಅವರು ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸ್ವಂತ ಕನಸಿನ ಫಾರ್ಮ್ ಲ್ಯಾಂಡ್ ನ ಸ್ವಂತ ಮಾಡ್ಕೊಳ್ಳಿ. ನಮಸ್ಕಾರ.